ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶಮೀಸ್ ಹೌಸ್. ಇವತ್ತು ನಾವು ಬೀನ್ಸ್ ಕಾಳಲ್ಲಿ ಹೇಗೆ ಸಾರು ಮಾಡೋದು ಅಂತ ನೋಡೋಣ. ಮಸಾಲೆ ಹಾಕಿ ಸಾರು ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇವಾಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಒಂದೆರಡು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಒಂದೆರಡು ಈರುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಓಕೆ, ಇದನ್ನು ಹಾಕಿ ಚೆಂದ ಫ್ರೈ ಮಾಡಿ. ಬ್ರೌನ್ ಕಲರ್ ಏನಾಗೋದೇನು ಬೇಡ, ಎಣ್ಣೆಲಿ ಸ್ವಲ್ಪ ಬಾಡಿದ್ರೆ ಸಾಕು. ನೋಡಿ, ಇವಾಗ ಈರುಳ್ಳಿ ಫ್ರೈ ಆಗಿದೆ. ಈಗ ಬೀನ್ಸ್ ಕಾಳು ಮತ್ತು ಒಂದು ದೊಡ್ಡ ಆಲೂಗೆಡ್ಡೆನ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಇದು ಈರುಳ್ಳಿ ಜೊತೆ ಫ್ರೈ ಮಾಡಿ, ಆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಆ ಥರ ಫ್ರೈ ಮಾಡಿ. ನನ್ನ ಚಾನಲ್ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ, ಇವಾಗ ಅದು ಸ್ವಲ್ಪ ಫ್ರೈ ಆಗಿದೆ. ನೋಡಿ, ಫ್ರೈ ಆಗಿದೆ. ಇವಾಗ ಈಗ ಇದಕ್ಕೆ ಒಂದೆರಡು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕೋಣ. ನೋಡಿ, ಈಗೆಲ್ಲ ಮಿಕ್ಸ್ ಮಾಡಿ ಈ ಟೊಮೆಟೊ ಸ್ವಲ್ಪ ಇದ್ರಲ್ಲಿ ಬೇಯಲಿ. ನೋಡಿ, ಇವಾಗ ಸ್ವಲ್ಪ ಬೆಂದಿದೆ. ಈಗ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಅಚ್ಕಾರದ ಪುಡಿ ಮತ್ತು ಒಂದು ಸ್ಪೂನ್ ಧನಿಯಾ ಪುಡಿ, ಉಪ್ಪು, ಇಷ್ಟನ್ನು ಹಾಕಿ ಚೆಂದ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಅದೆಲ್ಲ ಬಿಸಿಯಾಗಲಿ, ಸ್ವಲ್ಪ ಆ ಸ್ಮೆಲ್ಲೆಲ್ಲ ಹೋಗಲಿ, ಹಸಿ ಸ್ಮೆಲ್ಲೆಲ್ಲ ಹೋಗಲಿ. ನೋಡಿ ನೋಡಿ ಇವಾಗೆಲ್ಲ ಚೆಂದ ಮಿಕ್ಸ್ ಆಗಿದೆ, ಎಲ್ಲ ಬೆಂದಿದೆ ಟೊಮೆಟೊ ಎಲ್ಲ. ಈಗ ಇದಕ್ಕೆ ನೀರು ಹಾಕೋಣ. ನೀರು ಹಾಕಿ ಒಂದು 3 ವಿಷಲ್ ಕೂಗಿಸ್ಕೊಳ್ಳೋಣ ಕುಕ್ಕರಲ್ಲಿ. ಇವಾಗ ತೆಂಗಿನಕಾಯಿ ಆಡಿಸ್ಕೊಳ್ಳೋಣ ಬನ್ನಿ. ಫಸ್ಟ್ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ, ತುಂಬ ಫ್ರೈ ಆಗೋದೇನು ಬೇಡ, ಹಸಿ ಸ್ಮೆಲ್ ಹೋದರೆ ಸಾಕು. ಈಗ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಾನು. ಎಲ್ಲನೂ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಸೋಂಪು, ದೊಡ್ಡ ಜೀರಿಗೆ ಹಾಕಿ ಚೆಂದ ಫ್ರೈ ಮಾಡಿ. ಮತ್ತು ಇದಕ್ಕೆ ಒಂದು ಚಿಕ್ಕ ಪೀಸು ಚಕ್ಕೆ, ಒಂದು ಲವಂಗ, 1-2 ಸಾಕು, ಜಾಸ್ತಿ ಹಾಕೋದೇನು ಬೇಡ, ಅಷ್ಟು ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಫ್ರೈ ಆಗಿದೆ. ಸ್ವಲ್ಪ ತಣ್ಣಗಾಗಲಿ, ತಣ್ಣಗಾದ್ಮೇಲೆ ಮಿಕ್ಸಿಗಾಗಿ ಆಡಿಸ್ಕೊಳ್ಳೋಣ. ನೋಡಿ, ಇವಾಗ ತಣ್ಣಗಾಗಿದೆ, ಅದು ಹಾಕ್ಕೊತಾ ಇದ್ದೀನಿ ಮಿಕ್ಸಿಗೆ. ರುಬ್ಕೊಬಿಡೋಣ, ಇದನ್ನ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ಗೆ ಹಾಕಿದ್ವಲ್ಲ ಬೀನ್ಸ್ ಕಾಳು ಮಸಾಲೆ ಎಲ್ಲ ಬೆಂದಿದೆ. ಈಗ ಅದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ತೆಂಗಿನಕಾಯಿ ಮಿಕ್ಸ್ನ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡೋಣ. ಈಗಿದು ಚೆಂದ ಕುದೀಲಿ, ಚೆಂದ ಕುದಿಬೇಕಿದು. ಅಷ್ಟರೊಳಗೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಜಾಸ್ತಿ ಎಣ್ಣೆನ ಹಾಕೋದು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಅದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಹಾಕಿ ಚೆಂದ ಫ್ರೈ ಮಾಡೋಣ. ನೋಡಿ, ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ನೋಡಿ, ಫ್ರೈ ಆಗಿದೆ. ಈಗ ಇದನ್ನು ಹಾಕೋಣ. ಓಕೆ, ಇದು ಇವಾಗ ರೆಡಿಯಾಗಿದೆ. ನೋಡಿ, ಕುದೀತಾ ಇದೆ, ರೆಡಿಯಾಗಿದೆ. ಮನೇಲಿ ಎಲ್ಲರೂ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಚಪಾತಿಗೆ, ರೈಸ್ಗೆ, ದೋಸೆಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.